ಸಿಎಂ ಡಿಕೆ ಶಿವಕುಮಾರ್ ಬಳಿಕ ಸುರ್ಜೇವಾಲಾ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ನಿವಾಸದಲ್ಲಿ ಮಹತ್ವದ ಚರ್ಚೆಯನ್ನ ಹಾಲಿ ಮತ್ತು ಮಾಜಿ ಸಿಎಂ ಜೊತೆಗೆ ಮಾಡಿದ್ದಾರೆ. ಸುರ್ಜೇವಾಲಾಗೆ ಒಂದು ಪಟ್ಟಿಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇವರನ್ನ ಇನ್ನು ಮಾಡ್ಕೊಳ್ಳಿ, ಕೊಡಿ ಇವ್ರಿಗೂ ಸ್ಥಾನ ಅಂತ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಹೈಕಮಾಂಡ್ ಹೇಳಿದಂತೆ ಎಲ್ಲವನ್ನ ಬಿಟ್ಟು ಕೊಟ್ಟ ಸಿದ್ದರಾಮಯ್ಯ ಅವರ ಮಾತು ಇಲ್ಲಿ ಎಷ್ಟು ನಡೆಯುತ್ತೆ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬಿರುಸಿನ ಚಟುವಟಿಕೆಗಳು ಆಗ್ತಾ ಇದೆ. ರಾಜ್ಯ ಇನ್ಚಾರ್ಜ್ ಜೊತೆಗೆ ಕನ್ಸಲ್ಟ್ ಮಾಡೋ ಕೆಲಸವನ್ನ ಮಾಡ್ಲಾಗ್ತಾ ಇತ್ತು, ನೋಡಿದ್ವಿ ನಾವು ಅದನ್ನ. ಸೊ ಏನೇನ್ ಆಗ್ತಾ ಇದೆ? ಬಹುತೇಕ ಇವತ್ತೇ ಪಟ್ಟಿ ಔಟ್ ಆಗೋ ಸಾಧ್ಯತೆ ಎಷ್ಟು? ಕ್ರೈಟೀರಿಯಾಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ? ನೋಡಿ, ಇವತ್ತು ರಾತ್ರಿಯ ವೇಳೆಗೆ ಪಟ್ಟಿ ಅಂತಿಮಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಬೇಕಾದಂಥ ಕಸರತ್ತುಗಳು ಕೂಡ ಈಗಾಗಲೇ ಶುರುವಾಗಿದ್ದಾವೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಈಗ ಒಬ್ಬೊಬ್ಬರೇ ನಾಯಕರನ್ನ ಕರೆದು ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸರಿಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಇದಾದ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅವರು ಬುಲಾವನ್ನ ಕೊಟ್ಟಿದ್ದಾರೆ. ಈಗ ಅವರು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಯಾವ್ಯಾವ ನಾಯಕರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ, ಮತ್ತೆ ಅವ್ರ ಪಟ್ಟಿಯಲ್ಲಿ ಯಾರ ಹೆಸರುಗಳಿದ್ದಾವೆ, ಮತ್ತೆ ಕ್ರೈಟೀರಿಯಾ ಏನು ಅನ್ನುವಂಥದ್ದನ್ನ ಪರಿಶೀಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಬಹುಶಃ ಸಿದ್ದರಾಮಯ್ಯ ಅವರ ಜೊತೆಗಿನ ಸಭೆಯ ಬಳಿಕ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರನ್ನು ಕೂಡ ಕರೆದು ಮಾತನಾಡುವಂತ ಸಾಧ್ಯತೆಗಳಿದ್ದಾವೆ. ಮೂವರು ನಾಯಕರು ಕೊಡುವಂತ ಪಟ್ಟಿಯನ್ನ ಪರಿಶೀಲಿಸಿ ಅದನ್ನ ವೇಣುಗೋಪಾಲ್ ಅವರ ಕೈಗೆ ಹಸ್ತಾಂತರಿಸುವಂತ ಕೆಲಸಗಳಾಗಬಹುದು. ಇದಾದ ಬಳಿಕ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಎಲ್ಲ ನಾಯಕರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೀಬಹುದಾದಂತ ಸಾಧ್ಯತೆಗಳಿದ್ದಾವೆ. ಈ ಮಾತುಕತೆಯ ಬಳಿಕ ಅಂದ್ರೆ ಇವತ್ತು ಸಂಜೆ 6 ಅಥವಾ 7 ಗಂಟೆಯ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅಂತಿಮ ಸಭೆ ನಡೆಯುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಎಲ್ಲರೂ ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಯಾರನ್ನೆಲ್ಲ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಮತ್ತೆ ಬೇಡ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಕೂಡ ನಡೆಯುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಮಂತ್ರಿಗಳಾಗಿದ್ದಾರೆ. ಹೊಸಬರಿಗೆ ಅವಕಾಶವನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದ್ದಾವೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೆಕೆಂಡ್ ಟೈಮೇ ಮ್ಯಾಕ್ಸಿಮಮ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅವಕಾಶ ಇರೋದು. ಕೊನೆಯ ಎಕ್ಸ್ಪೆರಿಮೆಂಟ್ ಕೂಡ ಆಗಬಹುದು. ನೋಡೋಣ ಏನು ಎಕ್ಸ್ಪೆರಿಮೆಂಟ್ ಆಗತ್ತಂತ. 20 ಸ್ಥಾನ ಭರ್ತಿ ಮಾಡೋ ಲೆಕ್ಕಾಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರೆ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಇರೋದೇ ಸ್ವಲ್ಪ ಕಾಲ, ಬಾಕಿ ಉಳಿಸ್ಕೊಂಡು ಏನು ಅರ್ಥ ಇಲ್ಲ ಅಂತ.